ಮರ ಸಸಿ ಬಹುತೇಕ ಎಲ್ಲಾ ಕೃಷಿಕರ ಜಮೀನಿನಲ್ಲಿ ಇದ್ದೇ ಇರುತ್ತೆ. ಈ ಮರಗಳಿಂದ ಮುಂದೆ ನೀವು ಉತ್ತಮ ಫಲವನ್ನ ಪಡಿಬೇಕು ಅಂತಂದ್ರೆ ಈ ಕೆಲಸವನ್ನ ಈಗಲೇ ನೀವು ಮಾಡಲೇಬೇಕು. ಹೌದು, ಮಳೆಗಾಲದ ಸಮಯದಲ್ಲಿ ಮಾವಿನ ಮರಗಳಿಗೆ ಬರುವಂತ ಒಂದು ಶಿಲೀಂಧ್ರ ರೋಗದ ಸೋಂಕು ಈ ಮರದ ಫಸಲಿನ ಮೇಲೆ ನೇರ ಪರಿಣಾಮವನ್ನ ಉಂಟು ಮಾಡುತ್ತೆ. ಇದರಿಂದ ರೈತರು ನಷ್ಟವನ್ನ ಅನುಭವಿಸಬೇಕು. ಮಾವಿನ ಮರಕ್ಕೆ ಬರುವಂತ ರೋಗಗಳಲ್ಲಿ ಅತ್ಯಂತ ನಷ್ಟದಾಯಕ ರೋಗ ಅಂತಂದ್ರೆ ಈ ಶಿಲೀಂಧ್ರ ರೋಗ. ಇದನ್ನ ಮ್ಯಾಂಗೋ ಆಂಥ್ರಾಕ್ನೋಸ್ ಡಿಸೀಸ್ ಅಂತ ಕರೀತಾರೆ. ಇದರಿಂದಾಗಿ ಮಾವಿನಲ್ಲಿ 100% ತನಕ ಬೆಳೆ ನಷ್ಟ ಉಂಟಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಶಿಲೀಂಧ್ರವನ್ನ ಹೇಗ್ ಪತ್ತೆ ಹಚ್ಚೋದು? ಹೂ ಬಿಡುವಾಗ ಗೊಂಚಲಿನಲ್ಲಿ ಬಿಳಿಯಾದ ಹುಡಿ ರೂಪದ ಶಿಲೀಂಧ್ರಗಳು ನಿಮ್ಗೆ ಗೋಚರ ಆಗುತ್ತೆ. ಇದರಿಂದಾಗಿ ಸಣ್ಣ ಸಣ್ಣ ಗಾತ್ರದ ಮಿಡಿಗಳು ಉದುರ್ತಾ ಹೋಗುತ್ತೆ. ಹಾಗಾದ್ರೆ ಪರಿಹಾರ ಏನು? ಮಾವಿನ ಸಸಿಯನ್ನ ಒಣಭೂಮಿಯಲ್ಲಿ ಮಾತ್ರ ನೀವು ನಾಟಿ ಮಾಡಬೇಕಾಗತ್ತೆ. ತಗ್ಗಿನ ಜಾಗದಲ್ಲಿ ನಾಟಿ ಮಾಡಿದ್ರೆ ಫಸಲು ತುಂಬಾ ಕಡಿಮೆ ಸ್ನೇಹಿತರೆ. ಹಾಗಾಗಿ ಸಿಒಸಿ ಅಥವಾ ಮ್ಯಾಂಕೋಜಿಬ್ ಅಥವಾ ಆಂಥ್ರೋಕಾಲ್ ಅನ್ನ ನೀವು ಇಲ್ಲಿ ಸಿಂಪಡಿಸಬೇಕಾಗತ್ತೆ. ಎಲೆಗಳಿಗೆ ಕಾಂಡದ ಬಿರುಕುಗಳಿಗೆ ತಾಗುವಂತೆ ನೀವು ಇಲ್ಲಿ ಸ್ಪ್ರೇ ಮಾಡಬೇಕು. ಮಾವು ಹೂ ಮಗು ಬರುವಂತಹ ಸಮಯದಲ್ಲಿ, ಹೂ ಅರಳುವ ಸಮಯದಲ್ಲೂ ಶಿಲೀಂಧ್ರ ನಾಶಕವನ್ನ ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ಮರದ ಯಾವುದೇ ಸತ್ತ ಭಾಗಗಳಿದ್ರು ಅದನ್ನ ನೆಲದಲ್ಲಿ ಉಳಿಸಬಾರ್ದು ಸ್ನೇಹಿತರೆ. ಹಾಗಾಗಿ ಈ ಕ್ರಮಗಳನ್ನ ನಾವು ಫಾಲೋ ಮಾಡೋ ಮುಖಾಂತರ ಈ ಶಿಲೀಂಧ್ರವನ್ನ ದೂರ ಇಡಬಹುದು.